ಪರಭಾಷೆ ಸಿನಿಮಾಗಳು ನಿಮ್ಮನ್ನ ಕೈ ಬೀಸಿ ಕರೆದು ಹಿಂದಿಯಲ್ಲಿ ವೆಬ್ ಸೀರೀಸ್ ಮಾಡಿದೆ, ದ ಸೀಕ್ರೆಟ್ ಆಫ್ ದ ಶಿಲೆದಾರ್ ಅಂತ ಹೇಳ್ಬಿಟ್ಟು. ಕೇಡಿಯ ನಿರೀಕ್ಷೆ ಹೇಗಿದೆ? ನನ್ನ ಬದುಕಲ್ಲಿ ಕೇಡಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಈ ತರ ಒಂದು ಸೆಟ್ ನಾನು ನೋಡಿರಲಿಲ್ಲ. ಆ ಥರ ಲೈಟಿಂಗು, ಆ ಥರ ಮೇಕಿಂಗ್, ವಿಲಿಯಂ ಡೇವಿಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಫಲ್ಲಿ ಒಂದಿಷ್ಟು ಅವಮಾನಗಳು ಆಗೋದು ಬೇರೆ, ಆದರೆ ಸಿನಿಮಾ ಅಂತ ಬಂದಾಗ ಅಲ್ಲ ಒಂದಿಷ್ಟು ಅವಮಾನಗಳು ಆಗ್ತವೆ. ಬೇರೆಯವರು ಹೆಂಗೆ ಮನೆಯಿಂದ ಸ್ಕೂಲ್ಗೆ ಹೋಗ್ತಾರೆ ಹೋಗಿಲ್ಲ ನಾವು. ನಿಮ್ಮ ಲೈಫಲ್ಲಿ ತುಂಬ ಪ್ರಭಾವ ಬೀರಿದ ನಟ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ಇವತ್ತಿಗೂ ಅದನ್ನು ಲಾಸ್ಟ್ಗೆ ಕೊನೆಗೆ ಸೋಲಿಸ್ಬಿಟ್ಟಿಯಾ ದೇವರೇ ಅಂತ ಹೇಳ್ಬಿಟ್ಟು ಅವರು ಓಡೋಗ್ತಾರಲ್ವಾ. ಶೆಟ್ರೆ, ಈ ನಡುವೆ ಒಂದಿಷ್ಟು ಪರಭಾಷೆ ಸಿನಿಮಾಗಳು ನಿಮ್ಮನ್ನ ಕೈ ಬೀಸಿ ಕರೆದು. ಯಾ ಸರ್, ಫಸ್ಟ್ ನಾನು ತೆಲುಗು ಮೂವಿ ಮಾಡಿದ್ದು ವಿನಾರೋ ಭಾಗ್ಯಂ ವಿಷ್ಣು ಕಥಾ ಅಂತ ಹೇಳ್ಬಿಟ್ಟು. ಅದರ ಕಿಶೋರ್ ಅಂತ ಅವರ ಡೈರೆಕ್ಟ್ರು. ಈಗ ನೆಕ್ಸ್ಟ್ ಮೂವಿ ಅವ್ರು ಲೆನಿನ್ ಅಂತ ಮಾಡ್ತಿದ್ದಾರೆ, ನಾಗಾರ್ಜುನ ಅವರ ಎರಡನೇ ಮಗನಿಗೆ ಅಖಿಲ್ ಅವರಿಗೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನೀಗ. ಶೂಟಿಂಗ್ ರನ್ನಿಂಗ್ ಅಲ್ಲಿ ಇದೆ. ಅಂದ್ರೆ ಈಗ ಸುಮಾರು ಒಂದು 10-15 ದಿವಸ ಶೂಟ್ ಆಗಿದೆ, ಇನ್ನೊಂದು 10-15 ದಿವಸ ಶೂಟ್ ಇದೆ. ಡೇಟ್ಸ್ ಬಂದಿದೆ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದು ಬಂದಿದೆ. ಈಗ ಹಿಂದಿಯಲ್ಲಿ ವೆಬ್ ಸೀರೀಸ್ ಮಾಡಿದ್ರಿ, ದ ಸೀಕ್ರೆಟ್ ಆಫ್ ದ ಶಿಲೆದಾರ್ ಅಂತ ಹೇಳ್ಬಿಟ್ಟು ಹಾಟ್‌ಸ್ಟಾರ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿ ಓಡ್ತಾ ಇದೆ, ತುಂಬಾ ಒಳ್ಳೆ ಫೇಮ್ ಅಂತು. ಒಂದು ದೊಡ್ಡ ಮೂವಿಗೆ ಒಂದು ಶಾರ್ಟ್ ಲಿಸ್ಟೆಡ್ ಆಗಿದ್ದೀನಿ ನಾನು, ಆಡಿಷನ್ ಅಲ್ಲಿ ಆಗಿಬಿಟ್ಟು ಶಾರ್ಟ್ ಲಿಸ್ಟ್ ಆಗಿದೆ. ಅದು ಬಂದ್ರೆ ತುಂಬಾ ಒಳ್ಳೇದು. ಅದು ಬಿಟ್ಟು ಕೇಡಿಗೆ ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ಕೇಡಿ ಇದೆ. ತುಂಬಾ ಒಳ್ಳೆ ಕ್ಯಾರೆಕ್ಟರ್, ತುಂಬಾ ನನ್ನ ಮೇಲೆ ನಂಬಿಕೆ ಇಟ್ಟು. ಕೇಡಿಯ ಕಾಸ್ಟ್ಯೂಮ್ ನೋಡಿದೆ ನಾನು ಸೆಟ್ ಅಲ್ಲಿ ಬಂದಾಗ, ತುಂಬಾ ಅದ್ಭುತವಾಗಿತ್ತು. ರೆಟ್ರೋ ಸ್ಟೈಲ್, ಕಂಪ್ಲೀಟ್ ಆಗಿ ರೆಟ್ರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ಯಾಕಂದ್ರೆ ನಾನು ಆ ತರ ಸೆಟ್ ಅಲ್ಲಿ ನಾನು ಕೆಲಸ ಮಾಡಿ ಗೊತ್ತಿರಲಿಲ್ಲ. ನಾನೇ ಸುಮಾರು ಒಂದು 75-80 ದಿವಸ ಕೆಲಸ ಮಾಡಿದ್ದೀನಿ ಆ ಮೂವಿಗೆ. ಅಂದ್ರೆ ಎಲ್ಲ ದೊಡ್ಡ ಸ್ಟಾರ್ ಕಾಸ್ಟ್, ದೊಡ್ಡ ಹೀರೋ. ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ರಮೇಶ್ ಅರವಿಂದ್ ಅವರಿದ್ದಾರೆ, ರವಿಚಂದ್ರನ್ ಅವರಿದ್ದಾರೆ, ಧ್ರುವ ಸರ್ ಅವರಿದ್ದಾರೆ. ಅಂದ್ರೆ ಪ್ರೇಮ್ ಸರ್ ಮುಖ್ಯವಾಗಿ ಅವರು, KVN ಪ್ರೊಡಕ್ಷನ್. ನಾನು ಯಾವತ್ತೂ ಆ ತರ ಒಂದು ದೊಡ್ಡ ಸೆಟ್ ಅಲ್ಲಿ ಕೆಲಸ ಮಾಡಿಲ್ಲ. ಬಿಗ್ ಕ್ಯಾನ್ವಾಸ್, ದೊಡ್ಡ ಸೆಟ್, ಒಂದು ಜನರೇಟರ್ ಒಂದು 10-14 ನಿಂತಿರೋದು, ಕ್ಯಾರವಾನೇ ಒಂದು 10 ತನಕ ನಿಂತಿರೋದು. ಈ ತರ ಒಂದು ಸೆಟ್ ನಾನು ನೋಡಿರ್ಲಿಲ್ಲ. ಆ ತರ ಲೈಟಿಂಗ್, ಆ ತರ ಮೇಕಿಂಗ್, ವಿಲಿಯಂ ಡೇವಿಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೈನ್ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ದೊಡ್ಡ ಸೆಟ್ ನಿಭಾಯಿಸ್ಕೊಂಡು. ಮತ್ತೇನ್ ಗೊತ್ತಾ, ಅವರು ಒಂದು ಶಾರ್ಟ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಅಲ್ಲಿಗೆ 1-1.5 ಗಂಟೆ ಕೊಡೋಕೆ ರೆಡಿ ಇದ್ದಾರೆ. ಬಟ್ ಅವ್ರಿಗೆ ಬರಬೇಕು, ಕಾಂಪ್ರಮೈಸ್ ಇಲ್ಲ. ಮತ್ತೆ ಪ್ರತಿಯೊಂದು ಒಂದು ಸೀನ್ಗೂ ರಿಹರ್ಸಲ್ ಮಾಡಿಕೊಂಡು ಅದನ್ನ ಅವ್ರಿಗೆ ಹೆಂಗೆ ಪರ್ಫೆಕ್ಟ್ ಆಗಿ ಬೇಕಾಗುತ್ತೋ ನಮ್ಮಿಂದ ತೆಗೆಸಿ ಮಾಡಿಸೋರು. ಮತ್ತೆ ನಂಗೆ ಖುಷಿ ಏನ್ಕೊಂತ ಪ್ರೇಮ್ ಸರ್ ಜೊತೆಗೆ ಏನಂತಂದ್ರೆ, ಅವ್ರು ಯಶ್ ಶೆಟ್ಟಿಗೆ ಮತ್ತು ಇನ್ನೊಬ್ಬ ಜೂನಿಯರ್ ಆರ್ಟಿಸ್ಟ್ಗೆ ಭೇದ ಭಾವ ಇಲ್ಲ ಸರ್. ಅವರು ಅಲ್ವಾ, ನನಗೇನು ಮರ್ಯಾದೆ ಕೊಡ್ತಾರೋ ಅವನಿಗೆ ಅದೇ ಮರ್ಯಾದೆ ಕೊಡ್ತಾರೆ. ತುಂಬಾ ಜನ ನಾನು ಡೈರೆಕ್ಟರ್ ನೋಡಿದೇನಂದ್ರೆ, ಅವರು ಆರ್ಟಿಸ್ಟ್ಗೆ ಬಂದು ಕ್ಲಾರಿಟಿ ಕೊಡಲ್ಲ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಅದೇ ಪ್ರೇಮ್ ಸರ್ದು ಏನು ಅಂತಂದ್ರೆ, ಆ ಜೂನಿಯರ್ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು, ನಿಂಗೆ ಏನ್ ಮಾಡ್ಬೇಕಂತ ಗೊತ್ತಾ, ನೀನು ಇದು ಎಳ್ನೀರ್ ಹೆಂಗ್ ಕೊಚ್ತೀಯಾ, ಕೊಚ್ಚು ನೋಡು, ಹೆಂಗ್ ಕೊಚ್ತೀಯಾ, ಹಿಂಗ್ ಕೊಚ್ಚಬೇಡ, ಹಿಂಗ್ ಕೊಚ್ಚು, ಓಕೆನಾ, ಹಿಂಗ್ ಬರ್ಬೇಕು, ನಿಂಗೆ ಕ್ಲಿಯರ್ ಆಯ್ತಾ, ಇಲ್ಲಿ ಕ್ಲಿಯರ್ ಆಯ್ತಾ ಹೇಳು, ಇಲ್ಲಿ ಕ್ಲಿಯರ್ ಆಯ್ತಾ, ಈಗ ಮಾಡ್ತೀಯಾ. ಅವ್ನು ಹಂಗೆ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿರುತ್ತೆ. ಕರೆಕ್ಟ್. ನಮ್ಗೆ ಇನ್ಯಾರೋ ಡೈರೆಕ್ಟ್ರು, ಇನ್ಯಾರೋ ಅಸಿಸ್ಟ್ ಬಂದು ಹೇಳಿದಾಗ ಡೈರೆಕ್ಟರ್ ಮೈಂಡಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಾವು ಅಸಿಸ್ಟ್ ಮೈಂಡಲ್ಲಿ ಏನಿರುತ್ತೆ, ಅವರಿಂದ ಅವನಿಗೆ ಅರ್ಧ ಹೋಗಿರುತ್ತೆ. ಅವ್ನು ಬಂದ್ಬಿಟ್ಟು ಅವನ ಅರ್ಧ ನಮ್ಗೆ ಕೊಟ್ಟಿರ್ತಾನೆ, ನಮ್ಗೆ 1/4% ಅಷ್ಟೇ ಇರೋದು. ಅವಾಗ ನಾ ಮಾಡಿದಾಗ ತಪ್ಪಾಗ್ಬಿಡುತ್ತೆ. ಓಕೆ. ಸೊ ಇಂಥ ವಿಷಯಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅವರು. ಕೇಡಿಯ ನಿರೀಕ್ಷೆ ಹೇಗಿದೆ ನಿಮಗೆ? ಸರ್ ತುಂಬಾ ಚೆನ್ನಾಗಿದೆ. ದೊಡ್ಡ ಕ್ಯಾನ್ವಾಸ್ ಮೂವಿ, ದೊಡ್ಡ ಪ್ರೊಡಕ್ಷನ್ ಹೌಸ್ ಮೂವಿ ಇದು, KVN ಅವರದು. ಆಮೇಲೆ ಅದೇ ತರ ಪ್ರಮೋಷನ್ ಮಾಡ್ತಾರೆ. ನಾನು ಮಾಡಿದೆ ಒಂದು ಸೀನು ಇನ್ನೊಂದು ಸೀನ್ ಮಾಡ್ಬೇಕಾದ್ರೆ, ಅಯ್ಯೋ ಮೊನ್ನೆಗಿಂತ ಇದು ಚೆನ್ನಾಗಿದೆ ಅಂತ ನಂಗೆ ಅನ್ಸಿದ್ದು ತುಂಬಾ ಇದೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ರೋಲ್ ಕೊಟ್ಟಿದ್ದಾರೆ ಪ್ರೇಮ್ ಸರ್. ಇವನ್ ನನ್ನ ಬದುಕಲ್ಲಿ ಕೇಡಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಖಂಡಿತವಾಗಿ ಇಲ್ಲಿ ಒನ್ಸ್ ಅಗೇನ್ ಕೇಡಿನೇ. ಎಸ್. ಅಂದ್ರೆ ಈಗ ಬೇರೆ ಬೇರೆ ಮೂವಿ ತುಂಬಾನೇ ಇದೆ, ಅದಲ್ಲ. ಆದ್ರೆ ಇದು ಪ್ಯಾನ್ ಇಂಡಿಯಾ ರೀತಿಯಲ್ಲಿ ಹೋಗೋದ್ರಿಂದ ಒಂದು ಪ್ಯಾನ್ ಇಂಡಿಯಾ ರೆಕಗ್ನೈಸೇಷನ್ ಸಿಗುತ್ತೆ ಒಂದು ನಂಗೆ ಒಂದು ಇದು ಅನಿಸ್ತಾ ಇದೆ ನಂಗೆ. ಅಂದ್ರೆ ವಿಶೇಷವಾಗಿ ಆ ಗೆಟಪ್, ಆ ಪಾತ್ರಕ್ಕೆ ಏನಾದರೂ ಯಶ್ ಶೆಟ್ಟಿ ತಯಾರಿ ಮಾಡ್ಕೊಂಡಿದ್ದೆ. ನಾನು 2 years ಬೇರೆ ಯಾವುದೇ ಮೂವಿ ಮಾಡೋಕ್ಕಾಗಿಲ್ಲ ಸರ್. ಇವರು ಧ್ರುವ ಸರ್ ಮಾರ್ಟಿನ್ ಶೂಟಿಗೆ ಹೋದಾಗ 3 months ಏನು ನಂಗೆ ಅದು ಗ್ಯಾಪ್ ಸಿಕ್ತು. ಆ 3 months ಅಲ್ಲಿ ನಾನು ವೆಬ್ ಸೀರೀಸ್ ಮಾಡ್ಕೊಂಡ್ ಬಂದಿದ್ದೆ. ಆಮೇಲೆ ನಂಗೆ ಯಾವ ಮೂವಿನ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ರೆಟ್ರೋ ಲುಕ್ ಅಲ್ಲಿ ಇದೆ ಅಲ್ವಾ, ಅದಕ್ಕೆ. ಸೊ 2 years ಕೊಟ್ಟಿದ್ದೀನಿ. ಹಂಗಿನ KVN ಅವರು ಒಳ್ಳೆ ನಂಗೆ ಪೇಮೆಂಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಪ್ರೇಮ್ ಸರ್ ತುಂಬಾ ಪ್ರೀತಿಯಿಂದ ಆ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಹಾಗಾಗಿ ಇದೆಲ್ಲ ಸೇರ್ಕೊಂಡಾಗ ಎಲ್ಲ ಏನೋ ಒಂದು ಪಾಸಿಟಿವ್ ವೈಬ್ ಇದೆ. ಮತ್ತೆ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಮತ್ತೆ ಇನ್ನೊಂದು ಖುಷಿ ಅಂದ್ರೆ, ಇರುವಂತ ಎಲ್ಲಾ ಆರ್ಟಿಸ್ಟ್ಗಳ ಜೊತೆ ನಂದು ಕಾಂಬಿನೇಷನ್ ಇದೆ.
ಸೂಪರ್. ಎಲ್ಲರ ಜೊತೆ ರವಿಚಂದ್ರನ್ ಸರ್ ಜೊತೆಗೆ ಇದೆ, ರಮೇಶ್ ಅರವಿಂದ್ ಸರ್ ಜೊತೆಗೆ ಇದೆ, ಶಿಲ್ಪಾ ಶೆಟ್ಟಿ ಅವ್ರ ಜೊತೆಗೆ ಇದೆ, ಸಂಜಯ್ ದತ್ ಅವ್ರ ಜೊತೆಗೆ ಇದೆ, ಧ್ರುವ ಸರ್ ಜೊತೆಗೆ ಇದೆ, ಹೀರೋಯಿನ್ ಜೊತೆಗೆ ಇದೆ, ರವಿಶಂಕರ್ ಸರ್ ಜೊತೆಗೆ ಇದೆ, ಎಲ್ಲರ ಜೊತೆಗೇನೆ ಇದೆ. ಕೆಡಿ ಬಂದ್ಮೇಲೆ ನೆಕ್ಸ್ಟ್ ಯಶ್ ಶೆಟ್ಟಿ ಸಿಗಲ್ಲ ಕೈಗೆ. ಇಲ್ಲ, ಆತರ ಏನಿಲ್ಲ ಸರ್, ಎಲ್ಲರಿಗಾಗಿ ಸಿಕ್ಕಿದ್ರೆ ಕೆಲಸ ಮಾಡಕ್ ಆಗೋದು, ಇಲ್ಲಂದ್ರೆ ಇಲ್ಲಿ ಅಲ್ಲ, ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಬೇರೆ ಆಗ್ಲಿ ಸರ್. ಯಾಕಂದ್ರೆ ನೆಕ್ಸ್ಟ್ ಲೆನಿನ್ ಮೇಲೂ ಒಂದು ಹೋಪ್ ಇದೆ. ಈಗ ನೆಕ್ಸ್ಟ್ ಈಗ ಹೇಮಂತ್ ರಾವ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ, ತುಂಬಾ ಖುಷಿ ಇದೆ. ಶಿವಣ್ಣ ಅವರು, ಧನಂಜಯ್ ಅವರು, ಇದು 666 ಆಪರೇಷನ್ ಡ್ರೀಮ್ ಥಿಯೇಟರ್ ತುಂಬಾ ಚೆನ್ನಾಗಿದೆ. ಅವ್ರ ವರ್ಕ್ ತುಂಬಾ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್, ಎಲ್ಲಿ ಏನು ಎಷ್ಟು ಅಷ್ಟನ್ನೇ ಇದು ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಸೊ ಹಿಂಗೆ ಒಳ್ಳೊಳ್ಳೆ ಡೈರೆಕ್ಟರ್ ಸಿಗ್ತಾ ಹೋಗ್ತಿದ್ದಂಗೆ ಆರ್ಟಿಸ್ಟ್ಗೆ ಅವನ ಮೇಲೆ ಅವನಿಗೆ ಒಂದು ಹೋಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಲೈಫಲ್ಲಿ ಒಂದಿಷ್ಟು ಅವಮಾನಗಳಾಗೋದು ಬೇರೆ, ಆದರೆ ಸಿನಿಮಾ ಅಂತ ಬಂದಾಗ ಅಲ್ಲ ಒಂದಿಷ್ಟು ಅವಮಾನಗಳು ಆಗ್ತವೆ. ಏನಾಯ್ತಂದ್ರೆ ನಮಗೆ ಚಿಕ್ಕ ವಯಸ್ಸಲ್ಲೇ ನಮಗೆ ಸಿಕ್ಕಾಪಟ್ಟೆ ನಾವು ನೋಡ್ಬಿಟ್ವಿ ಸರ್. ಅಂದರೆ ನಾವು ಮನೆಯಲ್ಲಿ ಬೇರೆಯವರು ಹೆಂಗೆ ಮನೆಯಿಂದ ಸ್ಕೂಲ್ಗೆ ಹೋಗ್ತಾರಂಗೆ ಹೋಗಿಲ್ಲ ನಾವು. ಓಕೆ, ಯಾಕೆಂದರೆ ನಾವು 5 ಗಂಟೆಗೆ ಎದ್ದರೆ 8 ಗಂಟೆ ತನಕ ಕೆಲಸ ಮಾಡಿ 8 ಗಂಟೆ ಪಟ್ಟಂತ ಸ್ನಾನ ಮಾಡಿ ಮುಗಿಸಿ ಇಮಿಡಿಯೇಟ್ ಇನ್ನೇನು ಇಡ್ಲಿನ ಬಾಯಿಗೆ ಹಾಕೊಂಡು ತಿಂದು 9 ಗಂಟೆ ಕ್ಲಾಸ್ಗೆ ಹೋಗ್ತಿದ್ವಿ. ಸಂಜೆ 4:15 ಬಂದರೆ ಮತ್ತೆ ಕೆಲಸ, ರಾತ್ರಿ 11 ಗಂಟೆ ತನಕ. ಆ ಥರ ಫಾಸ್ಟ್ ಆಗಿತ್ತು ಲೈಫು. ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಸಪ್ಲೈ ಮಾಡ್ತಿರ್ಬೇಕಾದ್ರೆ ಒಂದು ಅಜ್ಜಿ ಬಂದರು, ಕುಣ್ತಾ ಅಂದರೆ ವಯಸ್ಸಾಗಿತ್ತು. ಬಂದರು ಟೇಬಲಲ್ಲಿ ಕೂತು, ನಾನು ಹೋಗಿ ನೀರು ಗ್ಲಾಸ್ ಇಟ್ಬಿಟ್ಟು ಏನು ತಿಂಡಿ ಬೇಕಂತ ಕೇಳಿದೆ. ಅವ್ರು ಕೇಳಿದ್ರು 1 ಪ್ಲೇಟ್ ಬನ್ಸಿಗೆ ಎಷ್ಟು ಅಂತ ಕೇಳಿದ್ರು. ನಾನು ಹೇಳಿದೆ ಅವಾಗ 12 ರೂಪಾಯಿನ 10 ರೂಪಾಯಿನೇ ಇತ್ತು, ಹಂಗೆ ಹೇಳಿದೆ. 1-2 ಸೆಕೆಂಡ್ ತಗೊಂಡು ಯೋಚನೆ ಮಾಡಿದ್ರು. ಇದು ಗೋಳಿ ಬಜ್ಜಿಗೆ ಎಷ್ಟು ಅಂತ ಕೇಳಿದ್ರು. ನಾನು 8 ರೂಪಾಯಿನ ಅಂತ ಹೇಳಿದೆ. ಹೌದಾ, 1 ಪ್ಲೇಟ್ ಇಡ್ಲಿಗೆ ಎಷ್ಟು ಅಂತ ಕೇಳಿದ್ರು. 5 ರೂಪಾಯಿ ಅಂತ ಅಂದೆ. ಅವ್ರದ್ದು ಕಾಯಿನ್ ಇದಿರುತ್ತೆ ಚೀಲ, ಅದ್ರಲ್ಲಿ ದುಡ್ಡು ಲೆಕ್ಕ ಮಾಡಿಬಿಟ್ಟು 1 ಇಡ್ಲಿ ಕೊಡು ಅಂತ ಹೇಳ್ಬಿಟ್ರು. ಆ ತಾಯಿಗೆ ನಾನು ಹೇಳೋದು, ಹೇಳ್ತಾರಲ್ಲ, ಹಾಸಿಗಿದ್ದಷ್ಟೇ ಕಾಲು ಚಾಚು, ಚಾಪೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳ್ತಾರಲ್ಲ, ಆ ತಾಯಿಗೆ ಅದು ಹೆಂಗೆ ಸರ್ ಅನಿಸ್ತು. ನನ್ನ ಹತ್ರ ಎಷ್ಟಿದೆ, ನಾನು ಎಷ್ಟರಲ್ಲಿ ತಿನ್ಬೋದಂತ ಹೆಂಗೆ ಆ ತಾಯಿ ಮನಸ್ಸಿಗೆ ಹೆಂಗೆ ಬಂತು ಸರ್. ಲೆಕ್ಕಾಚಾರದ ಬದುಕು. ನಾವು ಆ ತಾಯಿಂದ ಅದನ್ನು ಕಲ್ತ್ಕೊಂಡ್ಬಿಟ್ಟೆ ಸರ್. ಲೈಫ್ ಎಲ್ಲರದ್ದು ಒಂದೇ ಥರ ಇರಲ್ಲ, ತುಂಬ ಟಫ್ ಆಗಿರುತ್ತೆ. 1000 ಆಸೆ. ಇವತ್ತು ನಾನು ಹೋಗ್ಬಿಟ್ಟು ಗೋಬಿ ಮಂಚೂರಿ ತಿಂತೀನಿ, ಬಿರಿಯಾನಿ ತಿಂತೀನಿ, ಏನೇನು ತಿಂತೀನಿ, ಎಲ್ಲ ಲೈಫ್ ಹಿಂಗಿರಲ್ಲ, ತುಂಬ ಕಷ್ಟ ಇರುತ್ತೆ. ಆ ಅಜ್ಜಿ ಇವತ್ತಿಗೂ ನನ್ನ ತಲೆಯಲ್ಲಿ ಹಂಗೆ ಇದ್ದಾರೆ. ಅಜ್ಜಿಗೆ ತಿನ್ನೋಕೆ ತಾಕತ್ತಿದ್ದು ಸಿಂಗಲ್ ಇಡ್ಲಿ ಅಷ್ಟೇ. ಬಟ್ ಅವತ್ತು ನಾನು ಎಷ್ಟು ಇಡ್ಲಿ ಹಾಕ್ಬಿಟ್ಟು ಕೊಟ್ಟೆ. ನಮ್ಮ ಓನರ್ ತುಂಬ ಒಳ್ಳೆಯವರು. ಅವರು ನಮ್ಮ 2 ಶ್ಯಾಮಲ್ ಹೋಟೆಲು ತುಂಬ ಒಳ್ಳೆ ಓನರ್, ಏನು ತೊಂದರೆ ಇಲ್ಲ. 1-2 ಗೋಲಿ ಬಜ್ಜಿ ಹಾಕಿ 1 ಇಡ್ಲಿ ಹಾಕಿ ಕೊಟ್ಟೆ. ಅದೆಲ್ಲ ಲೈಫ್ ಸರ್, ಮತ್ತೆ ಸಿಗಲ್ಲ ನಮ್ಮ ಲೈಫ್ಗೆ. ನನಗೆ ಅವ್ರಿಗೆ ಹೆಲ್ಪೇ ಮಾಡೋಕ್ಕಾಗಲ್ಲ. ಮತ್ತೆ ನಾನು ಸಿಗ್ತೀನಿ ಗೊತ್ತಿಲ್ಲ, ನಂಗೆ ಸಿಕ್ಕಿದ ಆ ಕ್ಷಣ ಅಷ್ಟೇ. ಇಲ್ಲ ಒಂದ್ ಕಡೆಗೆ ಅಜ್ಜಿ ಆಶೀರ್ವಾದ ಇವತ್ತು. ಖಂಡಿತ ಒಳ್ಳೊಳ್ಳೆ ಲೈಫಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ ಸರ್. ತಾಯಿ ಅಂತಲ್ಲ, ಸಿಕ್ಕಿದವರು ಕೂಡ ತುಂಬ ಒಳ್ಳೊಳ್ಳೆ ಸಿಕ್ಕಿದ್ದಾರೆ. ಹೀಗೆ ನಾನು ನೀನಾಸಂ ಮುಗಿಸ್ಕೊಂಡು NST ಹೋಗಬೇಕಾದ್ರೆ ದುಡ್ಡು ಇರಲಿಲ್ಲ. ನಮ್ಮ ಉಡುಪಿ MGM ಕಾಲೇಜಿನ PT ಸರ್ ಸತೀಶ್ ಸರ್ ಅಂತಿದ್ದಾರೆ ಅವರು, ಆಮೇಲೆ ವಿದ್ಯಾನಾಥ್ ಸರ್ ಅಂತ ಇದ್ದಾರೆ, ಪೊಲಿಟಿಕಲ್ ಟೀಚರ್, ನಮ್ಮದು ಸಂಸ್ಕೃತ ಟೀಚರ್ ಆದಂಥ ಇವರಿದ್ದಾರೆ, ಯಾರು ಮುರಳಿ ಸರ್ ಅಂತಿದ್ದಾರೆ. ಇವರೆಲ್ಲ ದುಡ್ಡು ಹಾಕ್ಬಿಟ್ಟು ಕಲಿಸಿದ್ನ ನನ್ನ NSTಗೆ. ನೋಡಿ, ನಂಗೆ ಇಂಗ್ಲೀಷ್ ಇದು ಫಿಲ್ ಮಾಡಕ್ ಬರ್ತಿರ್ಲಿಲ್ಲ. ಲೈಬ್ರರಿಯನ್ ಒಬ್ರು ಅಕ್ಕ, ಯಾರು ಅವ್ರ ಹೆಸರು ಏನೇ ಇದೆ, ಅವ್ರು ನನ್ನ ಫಿಲ್ ಮಾಡಿಬಿಟ್ಟು ಕಲಿಸಿದೆ NSTಗೆ ಅಪ್ಲಿಕೇಶನ್ನ. ಲೈಫಲ್ಲಿ ತುಂಬಾ ಒಳ್ಳೊಳ್ಳೆಯವರು ಸಿಕ್ಕಿದ್ದಾರೆ, ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ. ಜರ್ನಿ ಆಗಿತ್ತು. ಅವರು ಇಲ್ಲ, ಇವನು ಏನೋ ಮಾಡ್ತಾನೆ, ಇವನಿಗೆ ನಾವು ಹೆಲ್ಪ್ ಮಾಡಬೇಕು, ಇವನಿಂದ ಆಗುತ್ತೆ ಅಂತ ಅವ್ರು ಅನಿಸಿದ್ದಕ್ಕೆ, ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಸರ್. ಕರೆಕ್ಟ್. ನಿಮ್ಮ ಲೈಫಲ್ಲಿ ತುಂಬ ಪ್ರಭಾವ ಬೀರಿದ ನಟ ಯಾರು? ನನ್ನ ಇದ್ರಲ್ಲ, ನಾನು ಅಂದರೆ ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ಇವತ್ತಿಗೂ ಅದನ್ನು ಲಾಸ್ಟಿಗೆ ಆ ಪಾರಿವಾಳನ್ನ ಅಡುಗೆ ಮಾಡಿ ಬಡಿಸಿಟ್ಟು ತಿನ್ನಿಸಿ ಲಾಸ್ಟಿಗೆ ಆ ಒಂದು ಪಾರಿವಾಳನ ಕೊಡ್ತಿ ಅಂತ ಕೇಳಿದಾಗ ಅಯ್ಯಯ್ಯೋ ಕೊನೆಗೆ ಸೋಲಿಸ್ಬಿಟ್ಟಿ ಆ ದೇವರೇ ಅಂತ ಹೇಳ್ಬಿಟ್ಟು ಅವರು ಓಡೋಗ್ತಾರಲ್ವಾ, ಕೆಲವೊಂದು ಹಂಗೆ ಸರ್ ಸೀನು. ಕಳನಟ ವಿಚಾರಕ್ಕೆ ಬಂದರೆ ನಾನು ಪ್ರಕಾಶ್ ರಾಜ್ನ ತುಂಬ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ವಜ್ರಮಣಿ ಸಾರು ಇವರೆಲ್ಲ ಇದ್ದಾರೆ. ಬಟ್ ನಾನು ಸರಿಯಾಗಿ ಮೂವಿ ನೋಡೋಕೆ ಶುರು ಮಾಡಿದಾಗ ಇವರು ಪ್ರಕಾಶ್ ರಾಜ್ ಅವರು ಆ ಒಂದು ಏನು ಲೈಮ್ ಲೈಟಲ್ಲಿ ಇದ್ರು ಅವರು. ಹೌದು. ಅದಕ್ಕೆ ಕರೆಕ್ಟ್. ಶೆಟ್ರೆ, ನಿಮ್ಮ ಸ್ಟ್ರೆಂತ್ ಏನಂತ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನಾವು ನಿಮ್ಮ ಸ್ಟ್ರೆಂತ್ ಏನಂತ ನಮಗೆ ಗೊತ್ತಿರಲ್ಲ. ಸೊ ಹಾಗೆಯೇ ನಿಮ್ಮ ಪ್ಲಸ್ ಮತ್ತು ಮೈನಸ್ ಹೇಳೋದಾದ್ರೆ ಏನು ಅಂತ? ಪ್ಲಸ್ ಏನು, ಮೈನಸ್ ಏನು? ಪ್ಲಸ್ ಬಂದ್ಬಿಟ್ಟು ನನ್ನ ಕಣ್ಣು,
ಆಮೇಲೆ ಎಕ್ಸ್ಪ್ರೆಷನು, ಓಕೆ, ಇದೆಲ್ಲ ಪ್ಲಸ್. ಮೈನಸ್ ಅಂತ ಬಂದಾಗ ನಾನು ಸೌತ್ ಕೇಂದ್ರದಿಂದ ಬಂದಿದ್ದರಿಂದ ಲ್ಯಾಂಗ್ವೇಜ್ ಇದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ನಾನು ಸ್ಟಾರ್ಟಿಂಗಲ್ಲಿ ಕಷ್ಟಪಡಬೇಕಾದ್ರೆ ನೀವೇ ವಿಜಯ್ ಸಾರು ಮತ್ತು ಇವರ ಫ್ರೆಂಡ್ಸ್ ಎಲ್ಲ ಜರ್ನಲಿಸ್ಟ್ ಎಲ್ಲ ಕೂರಿಸ್ಬಿಟ್ಟು ಬೆನ್ನು ತಟ್ಟಿ ನೋಡಿ ಏನೇನು ಪ್ರಾಬ್ಲಮ್ ಇದೆ, ಏನೇನು ಮಾಡ್ಕೋಬೇಕಂತ ನಾನು ತುಂಬ ಪ್ರೋತ್ಸಾಹ ನೀಡಿದ್ರು ಆವಾಗ. ಮತ್ತು ಮೈನಸ್ ಪಾಯಿಂಟ್ ಅಂದರೆ ನಾನು ಯಾರಿಗೂ ಎದುರು ಮಾತಾಡೋದು ತುಂಬ ಕಮ್ಮಿ ನಾನು. ಯಾಕಂದರೆ ನಾನು ಹೇಳಿದೆಲ್ಲ, ನಮ್ಮ ಟೈಮ್ ಬರುತ್ತೆ, ನಾವು ಆವಾಗ ಇದು ಮಾಡೋಣ, ಅಲ್ಲಿವರೆಗೂ ಏನೇ ಇರಲಿ ಆ ಥರ ಒಂದು ಸ್ಟೇಜ್ಗೆ ಹೋದಾಗಲೇ ಚೆನ್ನಾಗಿರುತ್ತೆ. ಇದೆಲ್ಲ ಮೈನಸ್ ಪಾಯಿಂಟ್. ನಾನು ಎದುರು ಮಾತಾಡಲ್ಲ, ಮತ್ತೇನು ಗಾಸಿಪ್ ತುಂಬ ನನಗೆ ಇಷ್ಟ ಇಲ್ಲ, ಯಾವ ವಿಷಯದ ಬಗ್ಗೆನೂ ಎಲ್ಲೂ ಬಂದೇ ಇಲ್ವಲ್ಲ ಆ ಥರ. ಇದೇ ಮೈನಸ್ ಪಾಯಿಂಟ್ ಸರ್. ಬೇರೆ ಏನು ಹೇಳ್ಬೋದು? ಮೈನಸ್ಸೇ ಇಲ್ವಲ್ಲ, ಇನ್ನೇನು ಹೇಳ್ತೀರಾ ಅಲ್ವಾ? ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.